ಎಲ್ಲರಿಗೆ ನಮಸ್ಕಾರಗಳು. ಶ್ರೀ 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 ಮಾತಾ ಮಾಣಿಕೇಶ್ವರಿ ಅಮ್ಮನವರ ಪಾದಗಳಿಗೆ ನಮಸ್ಕರಿಸುತ್ತಾ, ನಾನು ಅಮ್ಮನವರ ಭಕ್ತನಾಗಿ ಶ್ರೀ ವಿಜಯಕುಮಾರ್ ನೇರೇಟಿ ಗುರ್ಮಿಟ್ಕಲ್. ಅಮ್ಮನವರ ಭಕ್ತಾದಿಗಳಿಗೆ ನಾನು ಹೇಳ ಬಯಸುವುದೇನೆಂದರೆ, ಕೆಲವೊಂದು ಇತ್ತೀಚಿನ 3-4 ದಿನಗಳಲ್ಲಿ ಮಾಧ್ಯಮದಲ್ಲಿ, ಪತ್ರಿಕಾಗೋಷ್ಠಿಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಶ್ರೀ 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 ಮಾತಾ ಮಾಣಿಕೇಶ್ವರಿ ಅಮ್ಮನವರ ಆಸ್ತಿಯ ಬಗ್ಗೆ ಕೆಲವೊಂದು ಗೊಂದಲಗಳು ಸೃಷ್ಟಿಯಾಗಿವೆ. ವಿನಾಕಾರಣ ಗೊಂದಲಗಳು ಸೃಷ್ಟಿ ಮಾಡೋದು ಬೇಡ, ಭಕ್ತರನ್ನು ತಪ್ಪು ದಾರಿಗೆ ಒಯ್ಯೋದು ಬೇಡ. ಯಾಕಂತಂದರೆ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಈಗ ಮಾಧ್ಯಮದಲ್ಲೇ ನೋಡಿದ್ದೀನಿ, 1967ರಲ್ಲಿ ಗೌರ್ಮೆಂಟ್ ಆಫ್ ಮೈಸೂರು, ಆವಾಗ ಮೈಸೂರು ಸರ್ಕಾರ ಏನಿತ್ತಲ್ಲ, ಎಲ್ಲ ದೇವಾಲಯಗಳಿಗೆ ಸರ್ಕಾರ ಜಮೀನನ್ನು ಕೊಟ್ಟಿರ್ತದೆ. ಅದೇ ಥರ ಈ ಮಹಾಯೋಗಿನಿ ಶ್ರೀ 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 ಮಾತಾ ಮಾಣಿಕೇಶ್ವರಿ ಅಮ್ಮನವರ ಬೆಟ್ಟಕ್ಕೆ ಕೂಡ ಎಷ್ಟೋ 55 ಎಕರೆ ಎಷ್ಟೋ ಜಮೀನನ್ನು ಕೊಟ್ಟಿದೆ, ತಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಈ ಜಮೀನು ನಮ್ಮದು, ನಾವು ಕೊಟ್ಟಿವಿ ಅಂಥೇಳಿ ಸ್ಥಳೀಯರು ಕೆಲವೊಬ್ಬರು ಆರೋಪ ಮಾಡ್ತಾ ಇದ್ದೀರಲ್ಲ, ನಾನು ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ, ದಾನ ಧರ್ಮ ಕೊಟ್ಟಿದ್ದರೆ ಈಗ ನಮ್ಮದು ಹೆಸರು ಮೇಲೆ ಏನಾದರೂ ಜಮೀನು ತಮ್ಮ ಹೆಸರು, ಈಗ 67ರಲ್ಲಿ ಯಾನಗುಂದಿ ಬೆಟ್ಟಕ್ಕೆ ಸರ್ಕಾರ ಕೊಟ್ಟಿದೆ, ಅದನ್ನು ಟ್ಯಾಕ್ಸನ್ನು ಕಟ್ಟಿದ್ದೀವಿ, ಆವಾಗಿನ ಕಾಲದಲ್ಲಿ 20 ರೂಪಾಯಿ ಚಾಲನ್ ತುಂಬಿದ್ದೀವಿ ಅಂತ ದಾಖಲಾತಿಗಳು ತೋರಿಸ್ತಾ ಇದ್ದಾರೆ. ತಮ್ಮ ಹತ್ರ ಏನಾದರೂ ಅದಕ್ಕಿಂತ ಮುಂಚೆ 64-60ರಲ್ಲಿ ಏನಾದರೂ ದಾಖಲಾತಿಗಳು ತಮ್ಮ ತಂದೆಯವರ ಹೆಸರು ಮೇಲಾಗಲಿ, ತಮ್ಮ ತಾತನವರ ಹೆಸರು ಮೇಲಾಗಲಿ ಇದ್ದರೆ ಅದನ್ನು ತಂದು ಬೆಟ್ಟದ ಮೇಲೆ ಚರ್ಚೆ ಮಾಡಿರಿ. ಸುಮ್ಮನೆ ಆರೋಪಗಳು ಮಾಡೋದು ಬೇಡ. ಈ ಆಸ್ತಿ ನಮ್ಮದು, ನಾವು ಕೊಟ್ಟಿವಿ, ಇವಾಗ ಇಷ್ಟು ಎಕರೆ ಇತ್ತು, ಇಷ್ಟು ಕೊಟ್ಟಿದ್ದೀವಿ ಅಂಥೇಳಿ. ಆದರೆ ಯಾನಗುಂದಿ ಬೆಟ್ಟದ ಬಗ್ಗೆ ಎಲ್ಲರಿಗೂ ಗೊತ್ತು. ಮಹಾಯೋಗಿನಿ ಶ್ರೀ 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 ಮಾತಾ ಮಾಣಿಕೇಶ್ವರಿ ಅವರ ಶಕ್ತಿ, ಅಮ್ಮನವರ ಶಕ್ತಿ ಕೂಡ ಎಲ್ಲರಿಗೂ ಗೊತ್ತಿದೆ. ಇವತ್ತು ಅಮ್ಮನವ್ರದ್ದು ಒಂದು ಮಹಾಯೋಗಿನಿ ಮಾತಾ ಮಾಣಿಕೇಶ್ವರ ಅಮ್ಮನವರ ಶಕ್ತಿ ಇದೆ ಅಂಥೇಳಿ ಇಡೀ ರಾಷ್ಟ್ರದಲ್ಲಿ ಅಮ್ಮನವರ ಭಕ್ತರಿದ್ದಾರೆ, ಮೂಲೆ ಮೂಲೆಗಳಲ್ಲಿ ಇದ್ದಾರೆ, ರಾಜ್ಯಗಳಲ್ಲಿ ಇದ್ದಾರೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಇದೇ ಥರ 20-25 ವರ್ಷಗಳ ಕೆಳಗಡೆ ಆಂಧ್ರದವರು, ಅವಾಗ ಟ್ರಸ್ಟ್ ಅಧ್ಯಕ್ಷರೇನು ಆಂಧ್ರದವರು ಇದ್ದರು, ರಾಯಪಾಟಿ ಸಾಂಬಶಿವರಾವ್ ಮಗ ರಾಯಪಾಟಿ ರಾಂಬಾಬು, ಕೆಲವೊಂದು ಟ್ರಸ್ಟ್ಗಳಿದ್ದವು. ರಾಯಚೂರದಲ್ಲಿ ಒಂದು, ಇಲ್ಲಿ ಒಂದು, ಅಮ್ಮನವರೆಲ್ಲ ಕಡೆ ಟ್ರಸ್ಟ್ಗಳು ಮಾಡಿದರು. ಅವರು ವಿನಾಕಾರಣ ಇದೇ ಥರ ಈಗ ಇರ್ತಕ್ಕಂಥ ಸೆಕ್ರೆಟರಿ ಶಿವಯ್ಯ ಸ್ವಾಮಿಯವರ ಮೇಲೇ, ಅವಾಗೂ ಶಿವಯ್ಯ ಸ್ವಾಮಿಯವರೇ ಇದ್ದರು, ಶಿವಯ್ಯ ಸ್ವಾಮೀಜಿಯವರು ಅಮ್ಮನವರನ್ನು ಬಂಧಿಸಿದ್ದಾರೆ, ಅಮ್ಮನವರ ಆಸ್ತಿ ಕಬಳಕೆ ಮಾಡ್ತಾ ಇದ್ದಾರೆ ಅಂತ ಆರೋಪಗಳು ಮಾಡಿದರು. ನಮ್ಮಲ್ಲಿ ಸಾಕ್ಷ್ಯಾಧಾರಗಳು ಇವೆ. ಆವಾಗ ಅಮ್ಮನವರು ನೋಡಿ 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 ಅಮ್ಮನವ್ರಿಗೆ ಭಯಂಕರ ಇದಾಗಿ, ವಿನಾಕಾರಣ ಆರೋಪ ಮಾಡ್ತಾರಲ್ಲಪ್ಪ ಅಂಥೇಳಿ ಒಂದು ದಿವಸ ಟೈಮ್ ಕೊಟ್ಟರು, ಡೇಟ್ ಕೊಟ್ಟರು. ಎಲ್ಲರೂ ಟ್ರಸ್ಟ್ನವರು ಭಕ್ತರು ಬೆಟ್ಟಕ್ಕೆ ಬನ್ನಿರಿ. ಮೋಸ್ಟ್ಲಿ ತಾವು ಕೂಡ ಲೋಕಲ್ದವರು ಬಂದಿರ್ತೀರಿ, ಆರೋಪ ಮಾಡಿದವರು ಕೂಡ ಈಗ ಬಂದಿರ್ತೀರಿ. ಆವಾಗ ಅಮ್ಮನವ್ರು ಏನಂದ್ರೆ ಗೊತ್ತಾ, ನಾನೂ ಹೋಗಿದ್ದೆ ಬೆಟ್ಟದ ಮೇಲೆ, ಈ ಥರ ಕಿರಿಕಿರಿಗಳು ನಡೆದವ, ಏನು ನಡೆದಿದೆ ಅಂಥೇಳಿ. ವಿನಾಕಾರಣ ಕೆಲವೊಂದು ಗೊಂದಲಗಳು ನಡೆದಿವೆ. ನಾನು ಒಂದೇ ಹೇಳ ಬಯಸ್ತೀನಿ, ಆ ಶಿವನ ಮುಂದೆ ನಂದಿ ಹೇಗೋ, ಆ ಶಿವನ ಮುಂದೆ ನಂದಿ ಹೇಗೋ, ನನ್ನ ಮುಂದೆ ನಂದಿ ಹಾಗೆ ಶಿವಯ್ಯ ಸ್ವಾಮಿಯವರು. ಶಿವಯ್ಯ ಸ್ವಾಮಿ ಅವ್ರಿಗಾಗಲಿ, ಅವರ ಮೇಲೆ ಆಗಲಿ, ಬೆಟ್ಟಕ್ಕಾಗಲಿ ಏನಾದರೂ ವಿನಾಕಾರಣ ಆರೋಪಗಳು ಮಾಡಿದರೆ ಅವರು ಸರ್ವನಾಶವಾಗಿ ಹೋಗುತ್ತಾರೆ ಅಂತ ಖುದ್ದಾಗಿ ಅಮ್ಮನವರ ಬಾಯಿಂದನೇ ಹೇಳಿದರು. ಕೆಲವೊಬ್ರು ಬಂದವರು ಕೇಳಿರ್ಬೋದು, ನಾನು ಹಿಂದೆ ಈ ಟ್ರಸ್ಟನ್ನು ರದ್ದು ಮಾಡುತ್ತೇನೆ, ರಾಯಚೂರದಲ್ಲಿ ಇರ್ತಕ್ಕಂಥ ಟ್ರಸ್ಟ್ ಕೂಡ ರದ್ದು ಮಾಡ್ತೇನೆ ಅಂತ ಅಮ್ಮನವರು ಟ್ರಸ್ಟನ್ನೇ ರದ್ದು ಮಾಡಿದರು, ಹೊಸ ಟ್ರಸ್ಟ್ ಮಾಡಿದರು.
ಅಮ್ಮನವ್ರಿಗೆ ಶಕ್ತಿ ಎಲ್ಲರಿಗೂ ಗೊತ್ತಿದೆ. ತೆಲಂಗಾಣ ಆಂಧ್ರದವರು ಇದೇ ಥರ ಆರೋಪಗಳು ಮಾಡಿದರೆ ಅದಕ್ಕೆ ತಾವು ವಿನಾಕಾರಣ ಆರೋಪಗಳು ಮಾಡೋದು ಬಿಡ್ರಿ. ತಮ್ಮ ಹತ್ತಿರ ಆಸ್ತಿ ಕೊಟ್ಟಿವಿ ಅಂತ ದಾಖಲಾತಿ ಇದ್ದರೆ ಬಂದು ಬೆಟ್ಟದ ಮೇಲೆ ಕುಂತು ಇವ್ರನ್ನೂ ಟ್ರಸ್ಟ್ ದಾಖಲಾತಿಗಳು ತೋರಿಸ್ತಾರೆ. ತಮ್ಮನೂ ನಮ್ಮ ತಂದೆಯವರ ಹೆಸರು ಮೇಲೆ ನಮ್ಮ ತಾತನವರ ಹೆಸರು ಮೇಲೆ ಈಗ ಇಷ್ಟಿತ್ತು, ಇಷ್ಟು ಜಮೀನು ಕೊಟ್ಟಿವಿ ಅಂತ ಚರ್ಚೆ ಮಾಡಿರಿ. ಆಗಲಿ ಮಾಧ್ಯಮಗಳಲ್ಲಿ ಸೃಷ್ಟಿ ಮಾಡಿ ಭಕ್ತರನ್ನು ತಪ್ಪು ದಾರಿಗೆ ಒಯ್ಯಬೇಡ್ರಿ. ಅಮ್ಮನೋಡು ಮಾಡ್ತಕ್ಕಂಥ ಸುಕ್ಷೇತ್ರ ಯಾನಗುಂದಿ ಬೆಟ್ಟಕ್ಕೆ ಕೆಟ್ಟ ಹೆಸರು ತರಬೇಡ್ರಿ ಅಂತ ನಾನು ತಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಸೃಷ್ಟಿ ಮಾಡೋರು ಗೊಂದಲ ಮಾಡುವವರಿಗೆ. ಯಾಕಂತಂದರೆ ಅಮ್ಮನವರ ಬೆಟ್ಟ ಸುಕ್ಷೇತ್ರ ಎಷ್ಟು ಶಕ್ತಿಯಾಗಿದೆ ಎಲ್ಲರಿಗೂ ಗೊತ್ತಿದೆ. ಅಮ್ಮನವ್ರ ಮಹಾಯೋಗಿನಿ ಶ್ರೀ ಶ್ರೀ ಮಾತಾ ಮಾಣಿಕೇಶ್ವರಿ ಅವರ ಶಕ್ತಿ, ಅಮ್ಮನವರ ಶಕ್ತಿ ಎಲ್ಲರಿಗೂ ಗೊತ್ತಿದ್ದ ವಿಷಯ. ವಿನಾಕಾರಣ ಅವ್ರು ಬಂದು ನಾನು ಪ್ರೆಸ್ ಮೀಟ್ ಮಾಡಿದೆ, ಇವ್ರು ಬಂದು ಪ್ರೆಸ್ ಮೀಟ್ ಮಾಡಿದೆ, ಇಲ್ಲಿ ಅನ್ಯಾಯ ನಡೀತಾ ಇದೆ, ಇಲ್ಲಿ ಇವ್ರು ಹಿಂಗಾರ ಇವ್ರು ಹಾಗ್ಯಾರ ಅಂತ ವಿನಾಕಾರಣ ಆರೋಪಗಳು ಮಾಡೋದು ಬೇಡ. ಅಮ್ಮನವರ ಆಸ್ತಿಗಾಗಲಿ ಬೆಟ್ಟಕ್ಕೆ ಆಗಲಿ ವಿನಾಕಾರಣ ಆರೋಪಗಳು ಮಾಡಿದರೆ ಅಮ್ಮನವರ ಭಕ್ತರಾಗಿ ನಾವು ಸುಮ್ಮನೆ ಕೂಡುವವರಲ್ಲ. ನಾವು ಕೂಡ ಸುಮಾರು 30-35 ವರ್ಷಗಳಿಂದ ಅಮ್ಮನವರ ಭಕ್ತರಾಗಿದ್ದೀವಿ. ಅಮ್ಮನವರ ಭಕ್ತರಾಗಿ ನಾವೆಲ್ಲರೂ ಗುರುಮಿಟ್ಕಲ್ದವರಾಗಲಿ ಬೇರೆ ಎಲ್ಲ ಭಾಳ ಜನ ಭಕ್ತರಿದ್ದಾರೆ, ಲಕ್ಷಾಂತರ ಭಕ್ತರು. ಅದರಲ್ಲಿ ನಾನೊಬ್ಬವನು. ನಾವು ಸುಮ್ಮನೆ ಕೂಡೋ ಪ್ರಸಕ್ತಿನೇ ಬರೋದಿಲ್ಲ, ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಯಾರಾದರೂ ಅಮ್ಮನವರ ಆಸ್ತಿ ಬಗ್ಗೆ ಮತ್ತು ಬೆಟ್ಟದ ಬಗ್ಗೆ ಅಪಪ್ರಚಾರ ಮಾಡುವವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಅಮ್ಮನವರ ಭಕ್ತರಾಗಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ತಮ್ಮ ಹತ್ರ ಈಗಲೂ ಹೇಳ್ತೀವಿ, ಏನಾದರೂ ದಾಖಲಾತಿಗಳು ಇದ್ದರೆ ಬಂದು ಟ್ರಸ್ಟ್ನವ್ರಿಗೆ ಕರೀರಿ, ಇನ್ನು ಭಕ್ತರಿಗೆ ಕರೀರಿ, ಎಲ್ಲರಲ್ಲಿ ಬಂದು ಕುಂತುಕೊಂಡು ಚರ್ಚೆ ಮಾಡಿ ನಮ್ಮದು ಆಸ್ತಿ ಇದೆ, ನಮ್ಮದು ಕೊಟ್ಟಿವಿ ಅಂತ ಕೇಳ್ರಿ. ಆಗಲಿ ವಿನಾಕಾರಣ ಅಮ್ಮನವರ ಮೇಲೆ ಆಗಲಿ ಬೆಟ್ಟಕ್ಕಾಗಲಿ ಅಮ್ಮನವರ ಆಸ್ತಿಗೆ ಆಗಲಿ ಮಾಡಿದರೆ ಅಮ್ಮನ ಶಕ್ತಿ ಎಲ್ಲರಿಗೂ ಗೊತ್ತಿದೆ. ಅಮ್ಮನವರು ನೋಡ್ತಾ ಇರ್ತಾರೆ. ಅದಕ್ಕೆ ಭಕ್ತರನ್ನು ತಪ್ಪು ದಾರಿಗೆ ಒಯ್ಯಬೇಡ್ರಿ. ಈ ಬೆಟ್ಟದಲ್ಲಿ ಈ ಥರ ನಡೀತಾ ಇದೆ ಅಂತ ಭಕ್ತರಿಗೆ ಜನರಿಗೆ ಗೊತ್ತಾಗ ಹಾಗೆ ಮಾಡಬೇಡ್ರಿ. ಮತ್ತೊಮ್ಮೆನೂ ಹೇಳ್ತೀವಿ, ಆ ಬೆಟ್ಟಕ್ಕೆ ಆಸ್ತಿಗೆ ಯಾರು ಕೂಡ ಆರೋಪಗಳು ವಿನಾಕಾರಣ ಮಾಡಿದರೆ ನಾವು ಅಮ್ಮನವರ ಭಕ್ತರಾಗಿ ಸುಮ್ಮನೆ ಕೈ ಕಟ್ಟಿಕೊಂಡು ಕೂಡಲ್ಲ, ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಸಿದ್ಧರಾಗಿದ್ದೀನಿ ಅಂಥೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೀನಿ. ವಿನಾಕಾರಣ ಆರೋಪಗಳು ಮಾಡಬೇಡ್ರಿ.